Welcome to all the Ayush Federation of India doctors. And ಮತ್ತು ಅದರ ಜೊತೆಗೆ ವೇದಿಕೆ ಮೇಲೆ ಎಲ್ಲ ಹಿರಿಯ ಡಾಕ್ಟರ್ಸ್ ಮತ್ತು ಫಣೇಂದ್ರ ಅವರಿಗೆ ಮತ್ತು ಸಿದ್ದನಗೌಡ ಪಾಟೀಲ್ ಅವರಿಗೆ ಮತ್ತು ಚೀಫ್ ಗೆಸ್ಟ್ ಆದ ಅಭಿಷೇಕ್ ಅವರಿಗೆ ಮತ್ತು ಮುಖ್ಯವಾಗಿ ಪೂನಾನಿಂದ ಬಂದಿರೋ ರಿಸರ್ಚ್ ಡಾಕ್ಟರ್ ಆದ ಚಂದ್ರಕಾಂತ್ ದೇಶ್ಮುಖ್ ಸರ್ ಅವರಿಗೆ ಮತ್ತು ಶ್ರೀನಿವಾಸ್ ಅವರಿಗೆ ಮತ್ತು ಡಾಕ್ಟರ್ ಬಣಿಗೋಳ್ ಅವರಿಗೆ, ಮೋಹನ್ ಬಿರಾದಾರ್ ಅವರಿಗೆ ಮತ್ತು ಸೋಮಶೇಖರ್ ಅವರಿಗೆ ಮತ್ತು ಶಶಿಕಾಂತ್ ಅವರಿಗೆ, ಕಂಬಾರ್ ಅವರಿಗೆ ಮತ್ತು ಎಲ್ಲ ಹಿರಿಯ ಡಾಕ್ಟರ್ಸ್ಗೆ, ಎಲ್ಲ ನಮ್ಮ ವಿಜಯನಗರ ಜಿಲ್ಲೆ ಮತ್ತು ಹೊಸಪೇಟೆ ಮತ್ತು ನಮ್ಮ ರಾಜ್ಯದಿಂದ ಎಲ್ಲ ಬಂದಿರೋ ಡಾಕ್ಟರ್ಸ್ಗೆಲ್ಲ ಸ್ವಾಗತಿಸ್ತಾ, ಇದು ಹೆಲ್ತ್ ಕೇರ್ದು ನಮ್ಮ ರಾಜ್ಯ ಸರ್ಕಾರ ಭಾಳಷ್ಟು ಕ್ರಮ ವಹಿಸಿದೆ. ವಾರ್ಡ್ನಲ್ಲಿ ಆಯುಷ್ ಕೇರ್ ಸೆಂಟರ್ಸ್ ಎಲ್ಲ ಓಪನ್ ಆಗಿದೆ. ಆದರೆ ಎಲ್ಲ ಕಡೆ ನಮ್ಮ ಜನ ಬಳಸ್ತಾ ಇದ್ದಾರೆ. ಸ್ಪೆಷಲಿ ಬಡ ಜನರಿಗೆ ಭಾಳ ಸಹಕಾರ ಆಗಿದೆ. ಈ ಸೇವೆ ನಮ್ಮ ಜನಕ್ಕೆ ಸೇವೆ ಆಗ್ತಾಯಿದೆ. ಆಗಲಿ ನಮ್ಮ ಎಲೈಟ್ ಕ್ರೌಡವ್ರಿಗೆ ಇದ್ರ ಬಗ್ಗೆ ಆಯುಷ್ ಹಾಸ್ಪಿಟ್ಲ್ ಐತೆ ಅನ್ನೋದು ಕೂಡ ನಮ್ಗೆ ಗೊತ್ತಿಲ್ಲ. ಹಾಗಾಗಿ ಇದೊಂದು ಅವೇರ್ನೆಸ್ಸು ನಾವು ಕ್ರಿಯೇಟ್ ಮಾಡಬೇಕಾಗಿದೆ ಎಲ್ಲ ಕಡೆಗೆ. ಒಂದು ಉದಾಹರಣೆಗೆ ಇವತ್ತು ನಾನು ಅದೇ ಕೇಳ್ತಾ ಇದ್ದೆ, ಈ ರಿಸರ್ಚು ಇದ್ರ ಬಗ್ಗೆ, ಈ ಪ್ರೋಗ್ರಾಮ್ ಬಗ್ಗೆ ಏನಂದ್ರಿಗಿನ ರಿಗಾರ್ಡಿಂಗ್ ದ ಪೇನು, ಇದು ನಾವು ಒಂದು 2007-8ನಲ್ಲಿ ಬ್ಯಾಂಗ್ಳೂರಿನಲ್ಲಿ ಒಂದು ಹೆಲ್ತ್ ಕೇರ್ ಸೆಂಟರ್ ಓಪನ್ ಮಾಡೋಣ ಅಂತ ಇತ್ತು ನಮಗೆ. ಅವಾಗೆ ನಮ್ಮ ಭಾವರು ಈಸ್ ಅ ಕಾರ್ಡಿಯಾಲಜಿಸ್ಟ್, ಅವರು ಒಬ್ಬರು ಕೈರೋಪ್ರಾಕ್ಟಿಷನರ್ನ ಕರ್ಕೊಂಬಂದಿದ್ರು ಎಲ್ಲಿ ಚಿಕಾಗೋನಿಂದ. ಹಿ ವಾಸ್ ದೇರ್ ವಿತ್ ಅಸ್ ಕ್ಲೋಸ್ ಟು ನಿಯರ್ಲಿ 2 years ಹಿ ವಾಸ್ ದೇರ್. ಏನಂದರೆ ಪ್ರಾಜೆಕ್ಟ್ ಸ್ಟಾರ್ಟ್ ಮಾಡಿ, ಎದಕ್ಕಾದರೆ ಈ ಶೋಲ್ಡರ್ ಪೇನ್ಸು, ಫ್ರೋಝನ್ ಶೋಲ್ಡರ್ಸ್ಗೆ ಭಾಳಷ್ಟು ಇದಕ್ಕೆ ಯೂಸ್ ಟು ಜಸ್ಟ್ ಪ್ರೆಸ್, 1-2-3 ಕಡೆ ಹಿಂಗೆ ಪ್ರೆಸ್ ಮಾಡಿದ್ರಿಗೇನ ರಿಲೀಫ್ ಆಗೋಗ್ಬಿಡೋದು. ಅದು ನಾವು ಇಟ್ ವಾಸ್ ಸೋ ದಿಸ್ ಥಿಂಗ್, ಆ ಪ್ರಾಕ್ಟೀಸ್ ಇದೆ ಅನ್ನೋದು ಕೂಡ ಗೊತ್ತಿದ್ದಿಲ್ಲ ಭಾಳಷ್ಟು ಜನಕ್ಕೆ. ಸೊ ಯಾವುದೋ ಒಂದು ಕಾರಣದಿಂದ ಇಟ್ ಡಿಂಟ್ ಟೇಕ್ ಆಫ್ ದಟ್ ಪ್ರಾಜೆಕ್ಟ್. ಹಾಗಾಗಿ ಮತ್ತು ಇವತ್ತು ನಾನು ಅದೇ ಕೇಳ್ತಾ ಇದ್ದೆ, ನಮ್ಮ ಅಜ್ಜಿಯವರು ಇವರೆಲ್ಲ ಚುಟುಕಿ ಹಾಕಿ ನಮಗೆಲ್ಲ ಕ್ಯೂರ್ ಮಾಡ್ತಾಯಿದ್ರು. ಅಂಥದ್ದೆಲ್ಲ ಇವತ್ತು ಮತ್ತೆ ಪ್ರಾಕ್ಟೀಸ್ಗೆ ಬರ್ತಾಯಿದೆ. ಈ ಅವೇರ್ನೆಸ್ ಮತ್ತು ನಾವು ಮುಂದೆ ತಗೊಂಡು ಹೋಗಬೇಕಾಗಿದೆ. ಒಂದು ಉದಾಹರಣೆಗೆ ಹೇಳಬೇಕಂದ್ರೆ, ನಾನು 2007-8ನಲ್ಲಿ ನನಗೆ ಸೋರಿಯಾಸಿಸ್ ಸ್ಟಾರ್ಟ್ ಆಯಿತು. ಅವಾಗೆ ನಾನು ಸ್ಟಾರ್ಟ್ ಆದವಾಗೆ ನಮ್ಮ ದೊಡ್ಡಪ್ಪರ ಹತ್ರ ಕೇಳಿದೆ, ಹಿಂಗಾಗಿದೆ ಮತ್ತು ಹೆಂಗೆ ಅಂದರೆ, ಅವರು ನಮಗೆ 85ನೇ ಇಸ್ವಿನಲ್ಲಿ 1985ನಲ್ಲಿ ಹ್ಯಾಡ್ ಟೇಕನ್ ಅಸ್ ಟು ಒನ್ ನಾಡಿಶಾಸ್ತ್ರ ಎಲ್ಲಿ ವೈದೇಶ್ವರನ್ ಕೋಯಲ್ ಹತ್ರ, ಅಲ್ಲಿ ಕರ್ಕೊಂಡೋಗಿದ್ರು. ಅಲ್ಲಿ ಕರ್ಕೊಂಡೋಗಿ ನನಗೆ ಅವಾಗ ಆಕ್ಸಿಡೆಂಟ್ ಆಗಿತ್ತು 85ನಲ್ಲಿ. ಆದವಾಗ ಅದು ಶಾಂತಿ ಪರಿಹಾರಕ್ಕೋಸ್ಕರ ಹೋಗಿದ್ದೆ. ಆವಾಗ ನಾಡಿಶಾಸ್ತ್ರದ ಬುಕ್ಕಿನಲ್ಲಿ ಅವತ್ತು ನಮ್ಮದೆಲ್ಲ ನನ್ನ ಫ್ಯೂಚರೆಲ್ಲ ಬರೆದಿದ್ರು. ಅದನ್ನು ಆತ ಹೇಳ್ದ, ಆ ಬುಕ್ಕೆಲ್ಲ ಐತೆ ತೊಗೊಂಬಾರೋ ಅಂದ. ಅದು ತೊಗೊಂಬಂದು ಕೊಟ್ಟೆ ಆತನಿಗೆ. ಈ ಜಸ್ಟ್ ರೆಫರ್ಡ್ ಇಯರ್ ಬೈ ಇಯರ್ ಪೇಜಸ್ ತೆಗೆದುಬಿಟ್ಟು, ದೆನ್ ಈ ಸೆಡ್ ಇನ್ 2007-8 ಯು ಆರ್ ಗೋಯಿಂಗ್ ಟು ಬಿ ಅಟ್ಯಾಕ್ಟ್ ವಿತ್ ಸೋರಿಯಾಸಿಸ್ ಅಂತ ಹೇಳ್ಬಿಟ್ಟು ಇನ್ 85 ಇಟ್ ಸೆಲ್ಫ್ ದೇ ಹ್ಯಾಡ್ ಗಿವನ್ ದ್ಯಾಟ್. ಅದರಲ್ಲಿ ಪ್ಲಸ್ ಅದ್ರ ಜೊತೆಗೆ ದೇ ಹ್ಯಾಡ್ ಗಿವನ್ ಅ ಕ್ಯೂರ್ ಫಾರ್ ದ್ಯಾಟ್ ಆಲ್ಸೋ. ಅದರಲ್ಲಿ ಹಿಂಗೆ ಸಿದ್ಧ ಮೆಡಿಸನ್ನು ತಗೋಬೇಕು. ಆ ಡಾಕ್ಟ್ರ್ ಹೆಸರು ಜಗಜ್ಯೋತಿ ಪಾಂಡ್ಯನ್ ಅಂತ ಹೇಳ್ಬಿಟ್ಟು, ಅಲ್ಲಿ ರಿಸರ್ಚ್ ಇನ್ಸ್ಟಿಟ್ಯೂಟ್ ಇನ್ ಮೆಡ್ರಾಸ್, ಅಲ್ಲಿ ನೀವು ಕನ್ಸಲ್ಟ್ ಮಾಡಿದ್ರೆ ನಿಮಗೆ
ಪರಿಹಾರ ಸಿಗುತ್ತಂದು ಹೇಳ್ಬಿಟ್ಟು ಆ ಬುಕ್ನಲ್ಲಿ 85ನಲ್ಲಿ ಬರೆದಿದ್ರು. ನನಗೆ ಅದು ಸ್ವಲ್ಪ ಗೊತ್ತೇ ಇರಲಿಲ್ಲ. ಅವ್ರು ಹೇಳಿದ್ರು, ಹಿಂಗೆ ಬರೆದಾರೆ ನೋಡು, ಹೋಗ್ಬಿಟ್ಟು ನೀನು ಅವ್ರನ್ನ ಭೇಟಿ ಆಗೋನು. ನಾನು ಯಾರು ಅವ್ರ ಜಗಜ್ಯೋತಿ ಪಾಂಡ್ಯನ್ ಅನ್ನೋದು ನನಗೆ ಗೊತ್ತಿದ್ದಿಲ್ಲ. ಆದರೆ ಹೋಗಿ ನೋಡ್ತೀನಿ, ಹಿ ವಾಸ್ ದಿ ಹೆಡ್ ಆಫ್ ದಿ ಇನ್ಸ್ಟಿಟ್ಯೂಟ್ ದೇರ್. ಮತ್ತು ಅವರೆಲ್ಲ ನನಗೆಲ್ಲ ಮೆಡಿಸಿನ್ಸ್ ಕೊಟ್ಟಿದ್ಮೇಲೆ ದಟ್ ಸೋರಿಯಾಸಿಸ್ ಡಿಂಟ್ ಸ್ಪ್ರೆಡ್ ಅಟ್ ಆಲ್. ಎಲ್ಲಿತ್ತು ಅಲ್ಲಿಗೆ ನಿಂತೋಗ್ಬಿಡ್ತು. ಹಾಗಾಗಿ ಇಟ್ಸ್ ಅ ವೆರಿ ಮಿರಾಕ್ಯುಲಸ್ ದಿಸ್ ಥಿಂಗ್. ಆ್ಯಂಡ್ ಇವತ್ತು ಅದೇ ಇವಾಗ ಡಾಕ್ಟರ್ಸ್ ಹತ್ರ ಕೇಳ್ತಾ ಇದ್ರೆ ಬಾಡಿಗೆಲ್ಲ ಸ್ಪ್ರೆಡ್ ಆಗುತ್ತಂತ ಇದ್ರು. ಐ ಡಿಂಟ್ ನೋ ಅಬೌಟ್ ದ್ಯಾಟ್. ಬಟ್ ಆ ಟೈಮ್ನಲ್ಲಿ ಆ ಮೆಡಿಸಿನ್ ತೊಗೊಂಡಿದ್ದಕ್ಕೋಸ್ಕರ ಐ ಹ್ಯಾಡ್ ಅ ಕ್ಯೂರ್ ಫಾರ್ ಇಟ್. ಇದು ಹೀಗೆ ಸ್ವಲ್ಪ ಭಾಳಷ್ಟು ಅಲ್ಲಿ ತಮಿಳ್ನಾಡಿನಲ್ಲಿ ದೇ ಆರ್ ಪ್ರಮೋಟಿಂಗ್ ಸಿದ್ಧ ಮೆಡಿಸಿನ್. ಕೇರಳನಲ್ಲಿ ದೇ ಆರ್ ಡೂಯಿಂಗ್ ದಿಸ್ ಆಯುರ್ವೇದಿಕ್ ಮೆಡಿಸಿನ್ ಪ್ರಮೋಷನ್ ಮಾಡ್ತಾ ಇದ್ದಾರೆ. ಬಟ್ ಇನ್ ಕರ್ನಾಟಕ ವಿ ಹ್ಯಾವ್ ಟು ಪ್ರಮೋಟ್ ದಿಸ್. ಯಾಕಂದರೆ ಭಾಳಷ್ಟು ನಮ್ಮ ಜನಕ್ಕೆ ತಿಳುವಳಿಕೆ ಕೊಡೋದಿದೆ. ನಮ್ಮ ಸರ್ಕಾರ ವಿ ಹ್ಯಾವ್ ಟೇಕನ್ ಸ್ಟೆಪ್ಸ್. ನಮ್ಮದೊಂದೇ ಸರ್ಕಾರ, ಹಿಂದಿನ ಸರ್ಕಾರಗಳು, ಎಲ್ಲ ಸರ್ಕಾರಗಳು ಎಲ್ಲ ಪ್ರಮೋಟ್ ಮಾಡೋಕ್ಕೆ ಪ್ರಯತ್ನ ಮಾಡ್ತಾಯಿದ್ದೀವಿ. ಹಾಗಾಗಿ ಇದರಲ್ಲಿ ನಮ್ಮ ಹಿರಿಯ ಡಾಕ್ಟ್ರು ಅವರಿಗೆ ಅದೇ ಕೇಳ್ತಾ ಇದೆ, ಕ್ಯಾನ್ ವಿ ಸ್ಟಾರ್ಟ್ ದಿಸ್ ಹಾಸ್ಪಿಟಲ್, ಆಯುಷ್ ಹಾಸ್ಪಿಟಲ್ ಇನ್ ಅವರ್ ನ್ಯೂ 250 bed hospital, whether we can do it there also. And doctor was advising if we can provide ಒಂದು 20 bed ಫೆಸಿಲಿಟಿ ಮಾಡಿಕೊಟ್ರಿಗಿನ ಡೆಫಿನೆಟ್ಲಿ ವಿ ಕ್ಯಾನ್ ಡೂ ದ್ಯಾಟ್ ಅಂದೇಳಿ. ಡೆಫಿನೆಟ್ಲಿ ವಿ ವಿಲ್ ಪ್ರೊವೈಡ್ ದ್ಯಾಟ್ ಆ್ಯಂಡ್ ಸೊ ದ್ಯಾಟ್ ವಿ ಕ್ಯಾನ್ ಟೇಕ್ ಇಟ್ ಫಾರ್ವರ್ಡ್. ಆಮೇಲೆ ಮುಂದೆ ಬರೋ ದಿನಮಾನದಲ್ಲಿ ಡಾಕ್ಟರ್ಸ್ ಆಗಲೇ ನಮ್ಮ DC ಮೇಡಮ್ ಕವಿತಾ ಮಣಿಕೇರಿ ಅವರಿಗೆ ದೇ ಹ್ಯಾವ್ ಆಲ್ರೆಡಿ ಅಪ್ರೋಚ್ಡ್. ಐ ವಿಲ್ ಆಲ್ಸೋ ಸ್ಪೀಕ್ ಟು ಅವರ್ ರೆಸ್ಪೆಕ್ಟೆಡ್ DC and I'll request her in the campus of 250 bed 50 ಎಕರೆನಲ್ಲಿ we are coming up with a medical college there, because we ಇಷ್ಟೊಳಗೆ 250 bed ಹಾಸ್ಪಿಟಲ್ಗೆಲ್ಲ ಎಕ್ವಿಪ್ಮೆಂಟ್ಸ್ ಎಲ್ಲ ಒಂದು 40 crores ಎಕ್ವಿಪ್ಮೆಂಟ್ಸ್ ವಿ ಆರ್ ಪ್ರೊಕ್ಯೂರಿಂಗ್. ಇಮಿಡಿಯೇಟ್ಲಿ ವಿ ಆರ್ ಡೂಯಿಂಗ್ ಒಂದು 20 ಕೋಟಿ ತಗೊತಾ ಇದ್ವಿ. ಎದಕ್ಕಂದರೆ ಅದು ಎಕ್ವಿಪ್ಮೆಂಟ್ಸ್ ಇಮಿಡಿಯೇಟ್ ತಗೊಳ್ಳೋದು ದೊಡ್ಡದಲ್ಲ. ಅದು ಏನಂತಾರ, ವಾಟ್ ಇಸ್ ದಟ್, ಗ್ಯಾರಂಟಿ ಟೈಮ್ ಇರುತ್ತಲ್ಲ, 1 ವರ್ಷ 2 ವರ್ಷ ಕೊಟ್ಟಿರ್ತಾರೆ, ಇಲ್ಲದ್ರೆ 5 ವರ್ಷ ಕೊಟ್ಟಿರ್ತಾರೆ. ಅದು ಎಕ್ಸ್ಪೈರ್, ಇಫ್ ಯು ಡೋಂಟ್ ಯೂಸ್ ಇಟ್ ಆ್ಯಂಡ್ ಇಫ್ ಇಟ್ ಎಕ್ಸ್ಪೈರ್ಸ್ ಇಟ್ ಬಿಕಮ್ಸ್ ಔಟ್ಡೇಟೆಡ್. ಸೊ ಹಾಗಾಗಿ ವಿ ಆರ್ ಇನ್ ಅ ಫೇಸ್ಡ್ ವೇ ಮ್ಯಾನರ್ ವಿ ಆರ್ ಟ್ರೈಂಗ್ ಟು ಪ್ರೊಕ್ಯೂರ್ ದ್ಯಾಟ್. ಅದಕ್ಕೆಲ್ಲ ಮೊನ್ನೆ ಡಿಸ್ಟ್ರಿಕ್ಟ್ ಹೆಲ್ತ್ ಆಫೀಸರು ಮತ್ತು ತಾಲೂಕಾ ಹೆಲ್ತ್ ಆಫೀಸರ್ ಅವ್ರನ್ನ ಹೈದ್ರಾಬಾದ್ ಕರ್ಕೊಂಡೋಗಿ ವಿ ಹ್ಯಾಡ್ ಅ ಡಿಸ್ಕಷನ್ ವಿತ್ ವಿಚ್ ಇಸ್ ದಟ್ ಐ ಆಮ್ ನಾಟ್ ಏಬಲ್ ಟು ಗೆಟ್ ದಟ್ ಹಾಸ್ಪಿಟಲ್ ನೇಮ್. ಇಟ್ ವೆರಿ ಫೇಮಸ್ ಹಾಸ್ಪಿಟಲ್ ದೇರ್. ಆ ಹಾಸ್ಪಿಟ್ಲಿಗೆಲ್ಲ ಹೋಗ್ಬಿಟ್ಟು ಒಂದು ಸ್ಟಾರ್ ಹಾಸ್ಪಿಟ್ಲಿಗೆ ಹಾರ್ಟ್ ಕೇರ್ಗೆ ಹೋಗಿದ್ವಿ. ಪ್ಲಸ್ ಅಲ್ಲೆಲ್ಲ ಎಕ್ವಿಪ್ಮೆಂಟ್ಸ್ ಏನು ಪರ್ಚೇಸ್ ಮಾಡಬೇಕು. ಆ್ಯಂಡ್ ಓನ್ಲಿ ಒನ್ ಥಿಂಗ್ ದೇ ಸೆಡ್ ಇಸ್ ಯು ಬೈ ಅಪ್ಡೇಟೆಡ್ ಎಕ್ವಿಪ್ಮೆಂಟ್ಸ್, ಡೋಂಟ್ ಬೈ ಆಲ್ ದೀಸ್ ಔಟ್ಡೇಟೆಡ್ ಎಕ್ವಿಪ್ಮೆಂಟ್ಸ್. ಅದು ಬೇಕಂದರೆ ಲಿಸ್ಟ್ ಕೊಡ್ತೀವಿ ಅಂತ ಹೇಳ್ಬಿಟ್ಟು ಅವ್ರು ಇದು ಹೇಳಿದ್ರು. ಮತ್ತು ಇನ್ನೊಂದು ಇಟ್ಸ್ ಅ ವೆರಿ ಫೇಮಸ್ ಹಾಸ್ಪಿಟಲ್ ಇನ್ ಗಚ್ಚಿಬೌಲಿ. ಅದು ದಟ್ ಈಸ್ ಕ್ಲೋಸ್ ಟು ಅಬೌಟ್ 1500 bed ಹಾಸ್ಪಿಟಲ್. ಅವ್ರ ಹತ್ರ ಕೂಡ ಹೋದ್ಮೇಲೆ ದೇ ವಿರ್ ಆಲ್ಸೋ ವೆರಿ ಕೈಂಡ್ ಇನಫ್ ಟು ಟೆಲ್ ಅಸ್ ದಟ್ ದೇ ವಿಲ್ ಆಲ್ಸೋ ಗಿವ್ ಈ ಎಕ್ವಿಪ್ಮೆಂಟ್ಸ್ ವಿ ಹ್ಯಾಡ್ ಗಿವೆನ್ ಫಾರ್ ಅಬೌಟ್ 4 ಡಿಪಾರ್ಟ್ಮೆಂಟ್ಸ್ಗೆಲ್ಲ ಕೊಡ್ತೀವಿ ಅಂತ ಹೇಳಿದ್ವಿ. ಅದೆಲ್ಲ ಎಕ್ವಿಪ್ಮೆಂಟ್ಸು ಲಿಸ್ಟು ವಿತ್ ಮಾಡೆಲ್ದು ಎಲ್ಲ ಎಕ್ವಿಪ್ಮೆಂಟ್ ಇದು ಎಲ್ಲ ಕೊಡ್ತೀನಿ ಅಂತ ಹೇಳ್ಬಿಟ್ಟು ಅವರು ಇದು ಮಾಡಿದ್ರು. ಹಾಗಾಗಿ ವಿ ಆರ್ ಇನ್ ಅ ವರ್ಜ್ ಆಫ್ ಕಂಪ್ಲೀಟಿಂಗ್ ದಿ ಹಾಸ್ಪಿಟಲ್. ದಟ್ ಹಾಸ್ಪಿಟಲ್ ಇಸ್ ಬೀನ್ ಅಪ್ಗ್ರೇಡೆಡ್ ಫ್ರಮ್ 250 to 400 bed. So, but we are starting with 250 bed itself now. ಬರೋ ದಿನಮಾನದಲ್ಲಿ ವಿಲ್ ಬಿ ಇನ್ಕ್ರೀಸಿಂಗ್ ಇಟ್ ಟು 400 bed. There is a lot of space there available. So, we'll definitely try to accommodate that. And especially ನಮ್ಮ ಹೊಸಪೇಟೆ being a World Heritage Site, lot of tourists are coming over here. ನಮ್ಮ foreign tourist numbers must have reduced. But our Indian tourists, our youngsters, especially IT, BT from Bangalore, Hyderabad, there and from Bombay, Maharashtra tourists, ಅವರು ಭಾಳಷ್ಟು ಜನ ಬರ್ತಾ ಇದ್ದಾರೆ. ಹಾಗಿರೋದ್ರಿಂದ we have to start taking them into confidence.
ಸೊ ವಿ ಹ್ಯಾವ್ ಟು ಶೋ ಅವರ್ ಈ ಆಯುಷ್ ಹಾಸ್ಪಿಟಲ್ನಲ್ಲಿ ಏನು ಫೆಸಿಲಿಟಿ ಕೊಡ್ತಾ ಇದ್ವಿ, ನಾವೇನು ಕೊಡಬಲ್ವ ಅನ್ನೋದು. ಸೊ ಐ ವಿಲ್ ರಿಕ್ವೆಸ್ಟ್ ಅವರ್ ಸ್ವಾತಿ ಹೋಟೆಲ್ ಗ್ರೂಪ್ ಟು ಸ್ಟಾರ್ಟ್ ಒನ್ ಹೆಲ್ತ್ ಕೇರ್ ಸೆಂಟರ್, ಸೊ ದ್ಯಾಟ್ ವಿತ್ ಅಟ್ಲೀಸ್ಟ್ ಮಿನಿಮಮ್ ಒಂದು 10 ಬೆಡ್ಸು 10 ರೂಮ್ಸ್ ಒಂದು ಸ್ಟಾರ್ಟ್ ಮಾಡಿ, ಇಫ್ ಕ್ಯಾನ್ ಸ್ಟಾರ್ಟ್ ದ್ಯಾಟ್, ಅದರ್ ಪೀಪಲ್ ವಿಲ್ ಸ್ಟಾರ್ಟ್ ಟೇಕಿಂಗ್ ಇಟ್ ಅಪ್. That is not my profession, it is your profession, you have to do it. So taking the subject ಆ್ಯಂಡ್ ನಿಮಗೇನೇನು ಸಹಕಾರ ಬೇಕಾಗುತ್ತೆ ನಮ್ಮ ಸರ್ಕಾರದಿಂದ ನಾವೆಲ್ಲ ಇದ್ದೀವಿ. ಮುಖ್ಯಮಂತ್ರಿಗಳಾದ ಸಿದ್ದರಾಮಯ್ಯ ಸಾಹೇಬರು, ದಿನೇಶ್ ಗುಂಡೂರಾವ್ ಸಾಹೇಬರು ಎಲ್ಲರೂ ನಮಗೊಂದು ಇನ್ಸ್ಪಿರೇಷನ್ ಆಗಿ ಇವತ್ತು ನಮಗೆ ಹಾರ್ಟ್ ಕೇರ್ ಸೆಂಟರ್ಗೆ ಇಡೀ ಕರ್ನಾಟಕದಲ್ಲಿ ಎಲ್ಲಿ ಯಾವ ಹಾಸ್ಪಿಟಲ್, ಡಿಸ್ಟ್ರಿಕ್ಟ್ ಹಾಸ್ಪಿಟಲ್ನಲ್ಲಿ ಇವತ್ತು ತನಕ ಕೊಟ್ಟಿಲ್ಲ. ಅವರ್ ವಿಜಯನಗರ್ and that too our hospital will be the first hospital in the entire state to have heart care center over here. So this we have been pursuing from last 1.5 year. Finally there was a big lobby from Bangalore which was resisting it, but somehow we have overcome that. ಎದಕ್ಕಂದರೆ ಇವತ್ತು ನಮ್ಗೆ ಯಾರಿಗಾನ ಹಾರ್ಟ್ ಪ್ರಾಬ್ಲಮ್ಸ್ ಆಯ್ತಂದರೆ ಟು ರೀಚ್ ಹುಬ್ಳಿ ಆರ್ ದಾವಣಗೆರೆ, ಬಳ್ಳಾರಿನಲ್ಲಂತೂ ಯಾವುದೋ ಫೆಸಿಲಿಟಿ ಇಲ್ಲ, ಹೆಸರಿಗೊಂದೇ ಇದೆ ಅಂತಾರಾಗಲಿ. ಡಾಕ್ಟರ್ಸ್ ಆರ್ ಆಲ್ ಸಿಟ್ಟಿಂಗ್ ಇನ್ ಬ್ಯಾಂಗ್ಳೂರ್ ಆ್ಯಂಡ್ ಆಪ್ರೇಟಿಂಗ್ ದ. ಹಾಗಿರೋದ್ರಿಂದ ಲಕ್ಕಿಲಿ ವಿ ಹ್ಯಾವ್ ಫೌಂಡ್ ಅಬೌಟ್ 1 ಡಾಕ್ಟರ್ ಹೂ ಈಸ್ ವಿಲ್ಲಿಂಗ್ ಟು ಕಮ್ ಆ್ಯಂಡ್ ಡೂ ದಿ ಈ ಸ್ಟಂಟ್ ಹಾಕ್ಲಿಕ್ಕೆಲ್ಲ ಅವರು ರೆಡಿಯಾಗಿದ್ದಾರೆ. ಪ್ಲಸ್ ಇನ್ನೊಂದು ಡಾಕ್ಟರ್ ಹೂ ಈಸ್ ಆಲ್ರೆಡಿ ದೇರ್. He was actually, we had selected him 1.5 year back because it was getting delayed. He said, I will start my own. He said, you go ahead with that. So he is also willing to support us. So we'll have, and my brother-in-law is a heart surgeon and he has said that every month he will come, every 15 days once. ಬಂದುಬಿಟ್ಟು ಒಂದು 2-3 ದಿವಸ ಇದ್ದು ಹಾರ್ಟ್ ಸರ್ಜರಿ ಕೂಡ ಇಲ್ಲೇ ಮಾಡಿ ಹೋಗ್ತೀನಿ ಅಂತ ಹೇಳ್ಬಿಟ್ಟು ಅವ್ರು ಹೇಳಿದಾರ. ಹಾಗಾಗಿ ವಿ ಆರ್ ನಮಗೊಂದು ಆಸೆ ಇದೆ, ಎಲ್ಲ ಫೆಸಿಲಿಟಿ ನಮ್ಮ ಹೊಸಪೇಟೆಗೆ ಸಿಗಬೇಕಂತ ಹೇಳ್ಬಿಟ್ಟು ಪ್ರಯತ್ನ ಮಾಡ್ತಾಯಿದ್ವಿ. ಆ್ಯಂಡ್ ವಿ ಆರ್ ಟ್ರೈಂಗ್ ಟು ಅಚೀವ್ ಇಟ್. ಎವ್ರಿಥಿಂಗ್ ಕೆನಾಟ್ ಬಿ ಡನ್ ಇನ್ ಒನ್ ಡೇ. We are trying to do it as much as possible and we require all your doctors' support for it. Without your support it cannot go forward. And I wish you all a happy Ayush Federation Day and we look forward to you all. Thank you. Thank you, sir, for your thoughtful touch and kind words. Now privilege to Dr. Dasura. Good morning, everyone. Guru Brahma, Guru Vishnu, Guru Devo Maheshwara, Guru Sakshat Parabrahma, Tasmai Shri Guruve Namaha. It is my profound honor to introduce the guest of honor to Bodhavaya 2025. He has completed his UG studies from AME Hubli and PG studies from SDM Hassan, and he has done his PhD SDM Hassan. Now presently he is working as a professor in PG studies and PhD studies in Department of Shalya Ayurveda Mahavidyalaya Hubli with 20 years of experience, and he is also recognized guide for PG scholars and also for PhD scholars. Presently, he is the Joint National Sushruta Association Karnataka, Joint Secretary National Sushruta Association Karnataka State, and he is the Chairman Board of Studies PG Ayurveda RGHS Bangalore. Sir honored by many awards: Basava Rashtriya Prasasti in 2013, Seva Ratna State Award in 2017, Vaidya Sanjeevani Award in 2019. Sir also has awarded with Adhyapaka Bhushana in 2023 and Dhimanta Nagarika Prasasti in 2025, Rajotsava Prasasti. Here I introduce my guru and the guest of honor for this program, Dr. Siddhan Gowda Patil sir. Thank you. My dear friends, ಇವತ್ತಿನ ಇನಾಗ್ರೇಟರ್ ಅಂತ ಶ್ರೀಯುತ ಗವ್ಯಪ್ಪ ಸರ್ ಅವರು ತುರ್ತು ಪರಿಸ್ಥಿತಿಯ ಮೇಲೆ ಹೊರಗೆ ಹೋಗ್ತಾ ಇದ್ದಾರೆ. ಬೇರೆ ಇನಾಗ್ರೇಷನ್ ಕಾರ್ಯಕ್ರಮ ಇದೆ. ಸೊ ಐ ರಿಕ್ವೆಸ್ಟ್ ಡಾಕ್ಟರ್ ಕೇದಾರ್ ಸರ್ ಟು ಹ್ಯಾಂಡ್ ಓವರ್ ದ ಮೊಮೆಂಟು. ಅದೇ ಥರನೇ ನಮ್ಮ AFA ಹಾಸ್ಪಿಟಲ್ ಸಣ್ಣ ವಿನಂತಿ ಇದೆ ಸರ್. AFA ಹಾಸ್ಪಿಟಲಲ್ಲಿ 150 ಜನ ಡಾಕ್ಟರ್ಸ್ ಇದ್ದೀವಿ. ನಮಗೊಂದು CA ಲ್ಯಾಂಡ್ ಒಂದು ಬೇಕು, ಹಾಗೆ ಒಂದು ಆಯುಷ್ ಭವನ ಒಂದು ನಮ್ಮ ಭಾಳ ದಿವಸದ ಒಂದು ಪ್ರೋಗ್ರಾಮ್ಸ್ ಇದೆ. ದಯವಿಟ್ಟು ನಿಮ್ಮ ಒಂದು ಸಪೋರ್ಟು ಮುಂದಿನ ದಿನಗಳಲ್ಲಿರಲಿ.
ನೀವು ಹೇಳ್ದಂಗೆ ಒಂದು ಹಾಸ್ಪಿಟ್ಲು ಆಗುತ್ತೆ ಸತ್ಯ ಹೋಟ್ಲವ್ರದ್ದು, ನಮ್ಮದು ಆಯುಷ್ ಭವನನೇ ಆಗಲಿ ಅಂತ ಕೇಳ್ಕೊತಾ ಐ ರಿಕ್ವೆಸ್ಟ್ ಡಾಕ್ಟರ್ ಕೇದಾರ್ ಸರ್ ಆ್ಯಂಡ್ ಆಫೀಸ್ ಪೇರಸ್ ಟು ಹ್ಯಾಂಡ್ ಓವರ್ ದ ಲೆಟರ್ಸ್ ಟು ಹಿಮ್. ಥ್ಯಾಂಕ್ ಯು. ಆಯುಷ್ ಭವನ ಬೇಡಿಕೆ ಇದೆ, ಅದು ನಾನು ಇಮಿಡಿಯೇಟಾಗಿ ಟೇಕಪ್ ಮಾಡ್ತೀನಿ. ಸ್ವಲ್ಪ ಇನ್ನೊಂದು 2-3 ತಿಂಗಳು ವೆಯ್ಟ್ ಮಾಡಿರಿ, ಸ್ವಲ್ಪ ಚೇಂಜಸ್ ಆಗೋ ತನಕ ಆದ ಕೂಡಲೇ ಐ ವಿಲ್ ಟೇಕಪ್ ದಟ್ ದಿಸ್ ಥಿಂಗ್ ಆ್ಯಂಡ್ ಐ ಮೇಕ್ ಅರೇಂಜ್ಮೆಂಟ್. ಅದಕ್ಕೇನು ಫಂಡ್ ಕೊಡಬೇಕು ಫ್ರಮ್ ಅವರ್ ಸ್ಟೇಟ್ ಗೌರ್ಮೆಂಟ್ ಆಲ್ಸೋ, ನಮ್ಮದೇನಿದೆ MLA ಗ್ರ್ಯಾಂಟ್ಸಿಂದ ಮತ್ತು ನಮ್ಮ ರಾಜ್ಯ ಸರ್ಕಾರದ್ದು ಇಷ್ಟು ಗ್ರ್ಯಾಂಟ್ಸ್ ನಾನು ಅದಕ್ಕೆ ತೆಗೆದಿಟ್ಟಿರ್ತೀನಿ. ಮಿನಿಮಮ್ ನಮ್ಮ ಕಡೆಯಿಂದ ಒಂದು 10 lakhs ಐ ವಿಲ್ ಅನೌನ್ಸ್ ದಟ್ ದಿಸ್ ಥಿಂಗ್ ಫಾರ್ ದಟ್ ಆಯುಷ್ ಭವನ್ ಆಲ್ಸೋ. ಅದ್ರ ಜೊತೆಗೆ ಐ ಫಾರ್ಗಾಟ್ ಟು ಸೇ ಏಷ್ಯನ್ ಇನ್ಸ್ಟಿಟ್ಯೂಟ್ ಆಫ್ ಗ್ಯಾಸ್ಟ್ರೆಂಟ್ರಾಲಜಿ ಹೈದರಾಬಾದ್ AIG-ನಿಂದ ಅಲ್ಲಿ ನಾಗೇಶ್ವರ ರಾವ್ ಅವರಿದ್ದರು, ಅವ್ರನ್ನ ಭೇಟಿಯಾಗಿ ಐ ವಾಸ್ ಫಾರ್ ದಟ್ ಲಿಸ್ಟ್ ಆಲ್ಸೋ. ಈ ವಾಸ್ ಆಲ್ಸೋ ವೆರಿ ಕೈಂಡ್ ಎನಫ್ ಟು ಗಿವ್ ಇಟ್ ಟು ಮೀ ಬಿಕಾಸ್ ಐ ಫಾರ್ಗಾಟ್ ದಟ್ AIG ಅನ್ನೋದು. ಸೊ ಐ ಜಸ್ಟ್ ವಾಂಟೆಡ್ ಟು ಅಪ್ಡೇಟ್ ದಟ್ ಆ್ಯಂಡ್ ಗೋ ಬ್ಯಾಕ್. ಥ್ಯಾಂಕ್ ಯು ಆ್ಯಂಡ್ ಐ ಆಮ್ ಟೇಕಿಂಗ್ ಲೀವ್. ಥ್ಯಾಂಕ್ ಯು ಸರ್. ಬರ್ತೀನಿ. ಥ್ಯಾಂಕ್ ಯು.